ಗುರು KKR ಅವ್ರಿಗೆ ಲಾಸ್ಟ್ ಸೀಸನ್ ಒನ್ ಆಫ್ ದಿ ವರ್ಸ್ಟ್ ಸೀಸನ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಒಂದು ಮ್ಯಾಚ್ ಇರುತ್ತೆ, 115 ರನ್ಗಳ ಟಾರ್ಗೆಟ್ನ ಕೊಟ್ಟಿರ್ತಾರೆ KKR ಅವ್ರಿಗೆ. ಅದನ್ನು ಕೂಡ ಚೇಸ್ ಮಾಡೋಕ್ಕೆ ಆಗದೆ ಆಲ್ಔಟ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು. ಪಾಯಿಂಟ್ಸ್ ಟೇಬಲ್ಲಿ ಮತ್ತು 8ನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ. ಮತ್ತು ಈ ಸೀಸನ್ ಟೀಮ್ ಹೆಂಗಿದೆ ಮತ್ತು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ಲಾಸ್ಟ್ ಸೀಸನ್ KKR ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ. ಈ ಸತಿ ಸಾಲಿಡ್ ಆಗಿರೋ ಅಂಥ ಸ್ಕ್ವಾಡ್ನ ಪಿಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೂ ಸ್ವಲ್ಪ ಇಂಜುರಿ ಸಮಸ್ಯೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು KKR ಟೀಮ್ ಅವ್ರಿಗೆ. ಇಲ್ಲಿ ಹರ್ಷಿತ್ ರಾಣಾ ಆಗಿರೋದು ಮತ್ತು ಪತಿ ರಾಣಾ ಅವ್ರಿಗೂ ಸ್ವಲ್ಪ ಇಂಜುರಿ ಆಗಿರೋ ಕಾರಣದಿಂದ ಹರ್ಷಿತ್ ರಾಣಾ ಅವರು 70 to 80% ಆಫ್ ದಿ ಮ್ಯಾಚ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪತಿ ರಾಣಾ ಅವರು ಸ್ಟಾರ್ಟಿಂಗ್ ಫ್ಯೂ ಮ್ಯಾಚಸ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಆಮೇಲೆ ಬರ್ತಾರೆ ಅಂತ ಹೇಳ್ಬೋದು. ಈಗ ಪ್ಲೇಯಿಂಗ್ ಲೆವೆನ್ ಆಗ್ತಾ ಇದ್ದೀನಿ ನೋಡಿ. ಇಲ್ಲಿ ಸುನಿಲ್ ನರೇನ್ ಹಾಗೂ ಫಿನ್ನಾಲಿನ್ ಅವರು ನನ್ನ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಅಗ್ರೆಸಿವ್ ಇಂಟೆಂಟ್ ಇರುವಂಥ ಪ್ಲೇಯರು. ಸುನಿಲ್ ನರೇನ್ ಅವರು ಅಷ್ಟೊಂದು ಬ್ಯಾಟ್ಸ್ಮನ್ ಅಂತಲೇ ಹೇಳೋಕ್ಕಾಗೋದಿಲ್ಲ, ಅವ್ರ ದಿನ ಅದರಂತೂ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರು ಸುನಿಲ್ ನರೇನ್ ಅವರು. ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಅವರು ಚಾಂಪಿಯನ್ಸ್ ಆದಂಥ ಟೈಮಲ್ಲಿ ಸುನಿಲ್ ನರೇನ್ ಕೂಡ ಸಖತ್ತಾಗಿ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರು ಅಂತ ಹೇಳೋದು. ಫಿಲ್ಸಾಟ್ ಜೊತೆ ಫಿನ್ನಾಲೇನ್ ಇರಲಿಲ್ಲ ಆವಾಗ. ಸುನಿಲ್ ನರೇನ್ ಹಾಗೂ ಫಿಲ್ಸಾಟ್ ಅವರು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದರು KKR ಅವ್ರಿಗೆ ಗೆಲುವಿನಲ್ಲಿ. ಹಾಗಾಗಿ ಸುನಿಲ್ ನರೇನ್ ಓಪನಿಂಗಲ್ಲೇ ಕಳಿಸ್ತೀನಿ. ಫಿನ್ನಾಲೇನ್ ಮತ್ತು ಸುನಿಲ್ ನರೇನ್ ಅವರು ಓಪನರ್ಸು. ಆಮೇಲೆ ಬರ್ತಾರೆ ರಘುವಂಶಿ ಅವರು, ಸ್ವಲ್ಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಇರೋದ್ರಲ್ಲಿ ಲಾಸ್ಟ್ ಸೀಸನ್ನು. ಮತ್ತು ನಂಬರ್ 4 ಅಲ್ಲಿ ಬರ್ತಾರೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರು ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ ಕೂಡ ಕ್ಯಾಪ್ಟನ್ಶಿಪ್ ಆಗಿದ್ರು, ಈ ಸೀಸನ್ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು KKR ಅವ್ರಿಗೆ. ಮತ್ತು ನಂಬರ್ 5 ಬರ್ತಾರೆ ಈ ಸೀಸನ್ ಹೈಯೆಸ್ಟ್ ಬಿಡ್ಡರ್ ಅಂತಲೇ ಹೇಳ್ಬೋದು. ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿರುವಂಥ ಟೀಮು KKR ಟೀಮು ಕೆಮ್ರಾನ್ ಗಿಲ್. ಇವ್ರ ಮೇಲೆ ಹೈಯೆಸ್ಟ್ ಪ್ರೆಷರ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಷ್ಟು ದುಡ್ಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಪ್ಲೇಯರ್ಗೂ ಕೂಡ ಪ್ರೆಷರ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ನು ವೆಂಕಟೇಶ್ ಅಯ್ಯರ್ಗಳಾಗಿರ್ಬೋದು ಮತ್ತು ರಿಷಬ್ ಪಂತ್ಗಾಗಿರ್ಬೋದು ಯಾರು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಜಾಸ್ತಿ ದುಡ್ಡು ಹೋಗಿದ್ದು ಪರ್ಫಾರ್ಮೆನ್ಸ್ ಮಾಡಿದ್ದು ಅಂತ ಹೇಳಿದ್ರೆ ಅದು ಶ್ರೇಯಸ್ ಅಯ್ಯರ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದರೆ ಈ ಕೆಮ್ರಾನ್ ಗ್ರೀನ್ ಸ್ವಲ್ಪ ಪ್ರೆಷರಲ್ಲಿ ಇರ್ತಾರೆ ಅಂತ ಅನಿಸ್ತಾ ಇದೆ, ಆದರೆ ಪ್ರೂವ್ ಮಾಡ್ತಾರೆ ಅಂತ ನಂಬಿಟ್ಟು KKR ಅವ್ರು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಪ್ಲೇಯರ್ ಅಂತ ಹೇಳೋದು ಅದ್ರ ಬಗ್ಗೆ ಡೌಟೇ ಇಲ್ಲ. ಬೌಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ನಮ್ಮ RCBಗೆ ಸಖತ್ತಾಗಿ ಆಡ್ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು, ವಿಕೆಟ್ ಕೂಡ ತೆಗಿತಾರೆ ಅಂತಲೇ ಹೇಳ್ಬೋದು. ಅದೇ ಬರ್ತಾರೆ ರಿಂಕು ಸಿಂಗ್ ಅವರು ಅಂತ ಹೇಳೋದು. ರಿಂಕು ಸಿಂಗ್ T20 ವರ್ಲ್ಡ್ ಕಪ್ ವಿನ್ನರ್ ಅಂತಲೇ ಹೇಳ್ಬೋದು. ಚಾನ್ಸ್ ಸಿಗುತ್ತೆ ಮ್ಯಾಚಲ್ಲಿ. ಯಾಕಂತೇಳಿದ್ರೆ T20 ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾನ ಗೆಲ್ಸಿದಂಥ ಪ್ಲೇಯರು ಅಂತಲೇ ಹೇಳ್ಬೋದು. ಸ್ಕ್ವಾಡಲ್ಲಿ ಇದ್ದಂಥ ಪ್ಲೇಯರು ರಿಂಕು ಸಿಂಗ್ ಅವರು. ರಮನ್ದೀಪ್ ಸಿಂಗನ್ನು ಇಲ್ಲಿ ನಂಬರ್ 7 ಇಕ್ಕಿದ್ದೀನಿ. ಲಾಸ್ಟ್ ಸೀಸನ್ ಕೂಡ KKR ಟೀಮ್ ಅವ್ರಿಗೆ ಆಡಿದ್ರು, ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಹೀಟರ್ ಅಂತಲೇ ಹೇಳ್ಬೋದು. ಸ್ಲಾಗ್ ಓವರ್ಸಲ್ಲಿ ಬಂದು ಬೇಗ ಒಂದು 10-15 ಬಾಲಲ್ಲಿ ಒಂದು 30+ ರನ್ಸ್ನ ಸ್ಕೋರ್ ಮಾಡೋಂಥ ಕೇಪಬಿಲಿಟಿ ಇರೋದು ಇಲ್ಲಿ ರಮನ್ದೀಪ್ ಸಿಂಗ್ಗೆ ಅಂತಲೇ ಹೇಳ್ಬೋದು. ಅದನ್ನೇ ಬರ್ತಾರೆ ನಮ್ಮ ರೋಮನ್ ಪವಲ್ ಅವರು ಇಲ್ಲಿ ಲಾಸ್ಟ್ ಸೀಸನ್ ಆ್ಯಂಡ್ರಿ ರಸಲ್ ಏನು ಕಾರ್ಯ ನಿರ್ವಹಿಸ್ತಾ ಇದ್ರು KKR ಟೀಮ್ಗೆ, ಅದನ್ನು ನಿರ್ವಹಿಸೋಕ್ಕೆ ಇಲ್ಲಿ ರೋಮನ್ ಪವಲ್ನ ಹಾಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ವೆಸ್ಟ್ ಇಂಡೀಸ್ ಬರುವಂಥ ಪ್ಲೇಯರ್ಸ್ಗಳು ಯಾವಾಗೂ ಕರೆಕ್ಟಾಗಿ ಎಲ್ಲ ಪವರ್ ಹಿಟ್ಟರ್ಸೇ ಇರ್ತಾರೆ ಅಂತ ಹೇಳ್ಬೋದು. ಪವರ್ ಟೀಮ್ ಬಗ್ಗೆ ಡೌಟೇ ಇರಲ್ಲ. ಯಾಕಂತೇಳಿದ್ರೆ ಸಖತ್ತಾಗಿ ಟೈಮ್ ಮಾಡುವಂಥ ಪ್ಲೇಯರ್ಸ್ಗಳು, ಬಿಗ್ ಹಿಟರ್ಸ್ಗಳು ಅಂತ ಹೇಳ್ಬೋದು ರೋಮನ್ ಪವಲ್ ಅವರು. ಅವ್ರ ಕೇಪಬಿಲಿಟಿ ಬಗ್ಗೆ ಮಾತೇ ಇಲ್ಲ ಅಂತ ಹೇಳೋದು. T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗಾಗಿ ನಂಬರ್ 8 ನಾನು ರೋಮನ್ ಪವಲ್ನ ಹಾಕಿದ್ದೀನಿ ಅಂತ ಹೇಳ್ಬೋದು. ಅದಾದಮೇಲೆ ಬರ್ತಾರೆ ಆಕಾಶ್ ದೀಪು ನಾನು ಆಡಿಸ್ತಾ ಇರಲಿಲ್ಲ. ಯಾಕಂತೇಳಿ ಹರ್ಷಿತ್ ರಾಣಾ ಇದ್ದಿದ್ರೆ ಆಕಾಶ್ ದೀಪ್ಗೆ ಚಾನ್ಸೇ ಇರ್ತಾ ಇರಲ್ಲ ಅಂತ ಹೇಳ್ಬೋದು. ಅವ್ರು ಹರ್ಷಿತ್ ರಾಣಾನ ಆಡಿಸ್ತಾ ಇದ್ರು. ಹರ್ಷಿತ್ ರಾಣಾ ಅವ್ರಿಗೆ ಇಂಜುರಿ ಆಗೋ ಕಾರಣದಿಂದ ಆಕಾಶ್ ದೀಪ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಸಖತ್ ಬೇಸ್ ಪ್ರೈಸಲ್ಲಿ ತಗೊಂಡ್ರು ಅನ್ಸುತ್ತೆ ಇವ್ರನ್ನ. ಲಾಸ್ಟ್ ಸೀಸನ್ LSGಯಲ್ಲಿ ಇದ್ರು. ಅಷ್ಟು ಲಾಸ್ಟ್ ಸೀಸನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದಂಥ ಕಾರಣದಿಂದ ಅವ್ರು ಬಿಟ್ಟರು. ಇಲ್ಲಿ KKR ಅವರು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಇಂಡಿಯಾಗೆ ಟೆಸ್ಟ್ ಆಡಿರುವಂಥ ಪ್ಲೇಯರು ಆಕಾಶ್ ದೀಪ್ ಅವರು. ವಿಕೆಟ್ ತಗೊಡ್ತಾರೆ, ಅದು ಸ್ವಲ್ಪ ಸ್ಲಾಗ್ ಓವರ್ಸಲ್ಲಿ ಎಕ್ಸ್ಪೆನ್ಸಿವ್ ಆಯ್ತಾರೆ ಅಂತ ಅನಿಸ್ತೈತೆ. ಅದಾದ್ಮೇಲೆ ಬರ್ತಾರೆ ನಂಬರ್ 10 ವರುಣ್ ಚಕ್ರವರ್ತಿ ಅಂತಲೇ ಹೇಳ್ಬೋದು. ಸಖತ್ತಾದಂಥ ಬೌಲರ್ ವರುಣ್ ಚಕ್ರವರ್ತಿ ಅವರು. T20 ನಂಬರ್ 1 ಬೌಲರ್ ಅಂತಲೇ ಹೇಳ್ಬೋದು ವರುಣ್ ಚಕ್ರವರ್ತಿ ಅವರು. ಹೌದು, T20 ವರ್ಲ್ಡ್ ಕಪ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ನಮ್ಮ ಟೀಮ್ ಇಂಡಿಯಾ ಗೆದ್ದರೂ ಕೂಡ ಆಲ್ಮೋಸ್ಟ್ ಒಂದು 10+ ಏನೋ ಎಕಾನಮಿ ಇದೆ. ಆದರೂ ಕೂಡ ಏನು ಪರವಾಗಿಲ್ಲ. ವರುಣ್ ಚಕ್ರವರ್ತಿ ಅವರು T20 ನಂಬರ್ 1 ಬೌಲರು. KKR ಅವ್ರಿಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ ವೈಭವ್ ಅರೋರಾ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅವ್ರಿಗೆ. ಸ್ವಿಂಗು ಎರಡು ಕಡೆನೂ ಸ್ವಿಂಗ್ ಮಾಡುವಂಥ ಕೇಪಬಿಲಿಟಿ ಇದೆ ವೈಭವ್ ಅರೋರಾ ಅವ್ರಿಗೆ. ಹರ್ಷಿತ್ ರಾಣಾ ಜೊತೆಗೆ ಓಪನಿಂಗ್ ಬೌಲರ್ ಆಗಿ ಮಾಡ್ತಾಯಿದ್ರು ವೈಭವ್ ಅರೋರಾ ಅವರು. ಆದರೆ ಈ ಸೀಸನ್ ಅವ್ರಿಗೆ ಆಕಾಶ್ ದೀಪ್ ಅವರು ಜೊತೆಯಾಗಿರ್ತಾರೆ ಅಂತ ಅನಿಸ್ತಾ ಇದೆ ಓಪನಿಂಗ್ ಬೌಲರ್ ಆಗಿ. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನೋಡೋಕೆ ಬರದೆ ಅಷ್ಟೊಂದು ಯಾರು ಇಲ್ಲ. ಯಾಕಂತೇಳಿದ್ರೆ ಇರೋವಂಥ ಪ್ಲೇಯರ್ ಈಗ ಹರ್ಷಿತ್ ರಾಣಾ ಹಾಗೂ ಮತೀಶಾ ಪತಿ ರಾಣಾ ಇದ್ದಿದ್ರೆ ಅಷ್ಟೊಂದು ಟೆನ್ಷನ್ ಇರ್ತಾ ಇರಲ್ಲ KKR ಮ್ಯಾನೇಜ್ಮೆಂಟ್ ಅವ್ರಿಗೆ. ಹಾಗಾಗಿ ಅಭಿಷೇಕ್ ನಾಯರ್ಗೆ ಅಷ್ಟೊಂದು ಟೆನ್ಷನ್ ಇರ್ತಾ ಇರಲ್ಲ. ಈಗ ಸ್ವಲ್ಪ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟು ಕಮ್ಮಿ ಆಗುತ್ತೆ ಅಂತಲೇ ಹೇಳೋದು. ಉಮ್ರಾನ್ ಮಲ್ಲಿಕ್ ಅವ್ರನ್ನ ಇಟ್ಕೊಂಡಿದ್ದೀನಿ. ಯಾಕಂತೇಳಿದ್ರೆ ಉಮ್ರಾನ್ ಮಲ್ಲಿಕ್ ಒಳ್ಳೆ ಪೇಸ್ ಇರುವಂಥ ಬೌಲರು. SRH ಆಡಿರುವಂಥ ಎಕ್ಸ್ಪೀರಿಯನ್ಸ್ ಅಂತ ಇರ್ತಾರೆ. IPL ಅಲ್ಲಿ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹೌದು, ಲಾಸ್ಟ್ ಸೀಸನ್ ಸ್ವಲ್ಪ ಇಂಜುರಿ ಆಗಿತ್ತು, KKR ಟೀಮಲ್ಲೇ ಇದ್ದರು, ಅದಕ್ಕೆ ರೂಲ್ಡ್ ಔಟ್ ಆಗಿದ್ರು. ಈ ಸೀಸನ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡೆವಲಪ್ ಆಗಿ ಬಂದಿರ್ತಾರೆ ಅಂತ ಹೇಳ್ಬೋದು. ಒಳ್ಳೆ ಪೇಸ್ ಇದೆ ಅಂತಲೇ ಹೇಳ್ಬೋದು ಉಮ್ರಾನ್ ಮಲ್ಲಿಕ್ ಅವ್ರ ಹತ್ರ. ಸಖತ್ತಾಗಿ ಆಡಿರುವಂಥ ಪ್ಲೇಯರು. IPL ಅಲ್ಲಿ ಆಲ್ಮೋಸ್ಟ್ ಡೇವಿಡ್ ಮಿಲ್ಲರ್ ಒಂದು ವಿಕೆಟ್ ತೆಗಿತಾರೆ, ಸಖತ್ತಾಗಿ ತೆಗಿತಾರೆ ಅಂತಲೇ ಹೇಳ್ಬೋದು. ಇಂಡಿಯಾ ಕೂಡ ಆಡಿದ್ದಾರೆ ಉಮ್ರಾನ್ ಮಲ್ಲಿಕ್ ಅವರು.
ಇಲ್ಲಿ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಆಡ್ಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ E11 ಆಡುತ್ತೆ, ಅದಾದಮೇಲೆ ಬೌಲಿಂಗ್ ಆಡಿದ್ರೆ ಉಮ್ರಾನ್ ಮಲ್ಲಿಕ್ನ ಅಂಕುಶ್ ರಘುವಂಶಿ ಜಾಗದಲ್ಲಿ ನಾನು ಆಡ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅವರು. ಸ್ವಲ್ಪ ಸ್ಲೋವರ್ ಒನ್ನ ಮತ್ತು ಆಫ್ ಕಟರ್ಸ್ ಮತ್ತು ಲೆಗ್ ಕಟರ್ಸ್ನ ಕಲ್ತ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸ್ಪೇಸ್ ಅಂತೂ ಇದ್ದೇ ಇದೆ ಅವ್ರ ಹತ್ರ. ಅದನ್ನ ವೇರಿಯೇಷನ್ನ ಕಲ್ತ್ಕೊಂಡ್ರೆ ಸಖತ್ ಡಿಸೀವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳಾದ್ರೂ. ಅದಾದಮೇಲೆ ಬರ್ತಾರೆ ಅನುಕೂಲ್ ರಾಯ್ ಅವರು. ಅನುಕೂಲ್ ರಾಯ್ ಅವರು ಸೈಯದ್ ಮುಸ್ತಕ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 4-5 ಸೀಸನ್ ಕೂಡ ಅವರು KKR ಟೀಮ್ ಜೊತೆನೇ ಬರ್ತಾ ಇದ್ದಾರೆ. ಒಂದು ಒಳ್ಳೆ ಅವಿನಾಭಾವ ಬಾಂಧವ್ಯ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ KKR ಟೀಮ್ ನಡುವೆ. ಚೆನ್ನಾಗಿ ಇವ್ರನ್ನ ರಿಟೈನ್ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಆದರೆ ಅಷ್ಟೊಂದು ಚಾನ್ಸ್ಗಳು ಸಿಕ್ಕಿಲ್ಲ. ಲಾಸ್ಟ್ ಸೀಸನ್ ಒಂದು 2 ಮ್ಯಾಚನ್ನು ಸಿಕ್ಕುತ್ತೆ, ಅಲ್ಲಿ ಪ್ರೂವ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು. ಅನುಕೂಲ್ ರಾಯ್ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟರು ಮತ್ತು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮತ್ತು ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಇದೆ ಅಂತಲೇ ಹೇಳ್ಬೋದು. ಡೌನ್ ದ ಆರ್ಡರ್ ಬಂದ್ಬಿಟ್ಟು ಒಂದು 10 ಬಾಲ್ 15 ರನ್ ಹೊಡೆಯುವಂಥ ಕೇಪಬಿಲಿಟಿ ಅನುಕೂಲ್ ರಾಯ್ ಅವ್ರಿಗೆ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಬರ್ತಾರೆ ಫಾರಿನರು ಬ್ಲೆಸ್ಸಿಂಗ್ ಮುಜಾರ್ ಬಾನಿ ಅವರು ಅಂತ ಹೇಳ್ಬೋದು. ಇದು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ನಾನು ಹೇಳ್ತಾ ಇರೋದು ಇವಾಗ. ಉಮ್ರಾನ್ ಮಲ್ಲಿಕ್ ಮತ್ತು ಅನುಕೂಲ್ ರಾಯ್ ಮತ್ತು ಬ್ಲೆಸ್ಸಿಂಗ್ ಮುಜಾರ್ ಬಾನಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಉಮ್ರಾನ್ ಮಲ್ಲಿಕ್ನ ಆಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆಕಾಶ್ ದೀಪು ಮತ್ತು ವೈಭವ್ ವರಾರ, ಕ್ಯಾಮ್ರಾನ್ ಗ್ರೀನ್ ಹಾಗೂ ಉಮ್ರಾನ್ ಮಲ್ಲಿಕ್ ಅವರು 4 ಜನ ನನ್ನ ಫಾಸ್ಟ್ ಬೌಲರ್ಸ್ಗಳು. ಅದಾದಮೇಲೆ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಇಬ್ಬರು ಸ್ಪಿನ್ನರ್ಗಳು. ಫಿನ್ ಆಲೆನ್ ಅವ್ರನ್ನ ವಿಕೆಟ್ ಕೀಪಿಂಗ್ ಮಾಡ್ತೀನಿ. ಫಿನ್ ಆಲೆನ್ನಾರು ಆಡಿಸ್ಬೋದು, ಇಲ್ಲ ನಿಮ್ಮ ಟೀಮ್ ಸೈಫಲ್ಟ್ನಾರು ಆಡಿಸ್ಬೋದು. ನಿಮ್ಗೆ ಯಾರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ನಿಮ್ಗೆ ಜಾಸ್ತಿ ಕನ್ವಿನ್ಸಿಂಗ್ ಮಾಡ್ತಾ ಇರ್ತಾರೆ ಅವ್ರನ್ನ ನೀವು ಆಡಿಸಿದ್ರು ಒಳ್ಳೇದು. ಯಾಕಂತಂದರೆ ಇಬ್ಬರು ಕೂಡ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡುವಂಥ ಪ್ಲೇಯರ್ಗಳು. ಇಬ್ಬರು ನ್ಯೂಜಿಲ್ಯಾಂಡಿಂದ ಬರುವಂಥ ಪ್ಲೇಯರ್ಗಳು, ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ನನಗೆ ಬ್ಯಾಟಿಂಗಲ್ಲೇ ಅಷ್ಟೊಂದು ಕನ್ವಿನ್ಸಿಂಗಾಗಿ ಕಾಣ್ತಿಲ್ಲ. ಯಾಕಂತ ಹೇಳಿದ್ರೆ ರಮನ್ದೀಪ್ ಸಿಂಗ್ ಆಗಿರ್ಬೋದು ಮತ್ತು ರೋಮನ್ ಪವಲ್ ಆಗಿರೋದು ಅಷ್ಟೊಂದು ನನಗೆ ಲಾಸ್ಟ್ ಸೀಸನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅವರು. ಆ ಕಾರಣಕ್ಕೋಸ್ಕರ ಆ್ಯಂಡ್ರಿ ರೆಜಲ್ ಮಾಡೋ ಕೆಲಸ ರೋಮನ್ ಪವಲ್ ಮಾಡ್ತಾರ ಅಂತ ಡೌಟು. ಯಾಕಂದರೆ ಆ್ಯಂಡ್ರಿ ರೆಜಲ್ ಅವರು ಲೆಜೆಂಡ್ ಅಂತಲೇ ಹೇಳ್ಬೋದು IPL ಅಂತ ಬಂದರೆ. ಯಾಕಂದರೆ ನಮ್ಮ RCB ಮೇಲೇ ಸಖತ್ತಾಗಿ ಕ್ವಾಟ್ಲೆ ಕೊಟ್ಟಿರೋವಂಥ ಪ್ಲೇಯರು. ಚಿನ್ನಸ್ವಾಮಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇದೆ ಅಂತಲೇ ಹೇಳ್ಬೋದು ಮತ್ತು ಹೈಯೆಸ್ಟ್ ಸಿಕ್ಸರ್ಸ್ಗಳನ್ನ ಅವರೇ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ABD ಬಿಟ್ಟರೆ ಚಿನ್ನಸ್ವಾಮಿ ಮತ್ತು ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ಚಿನ್ನಸ್ವಾಮಿನ ಜಾಸ್ತಿ ಡಾಮಿನೇಟ್ ಮಾಡಿರೋದೇ ಆ್ಯಂಡ್ರಿ ರೆಜಲ್ ಅಂತಲೇ ಹೇಳ್ಬೋದು. ನಮ್ಮ RCB ಮೇಲಂತೂ ಸಖತ್ತಾಗಿ ಆಡ್ತಿದ್ರು ಆ್ಯಂಡ್ರಿ ರೆಜಲ್ ಅವರು. ಆ ಕೆಲಸ ಮಾಡ್ತಾರಾ ಇಲ್ಲಿ ಅಂತ ಡೌಟು ನನಗೆ ರೋಮನ್ ಪವಲ್ ಮೇಲೆ. ಹೌದು, ಒಳ್ಳೆ ಕ್ವಾಲಿಟಿ ಪ್ಲೇಯರು, ಆದರೆ ಆ್ಯಂಡ್ರಿ ಲೆವೆಲ್ಗೆ ಮ್ಯಾಚ್ ಮಾಡ್ತಾರೆ ಅನ್ನೋ ಡೌಟು. ಯಾಕಂದರೆ ಆ್ಯಂಡ್ರಿ ರೆಜಲ್ ಸಖತ್ತಾದಂಥ ಪ್ಲೇಯರ್ ಅವರು. ಅವ್ರನ್ನ ಮ್ಯಾಚ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟು ಕೂಡ ಸಖತ್ತಾಗಿದೆ. ನನ್ನ ಪ್ಲೇಯಿಂಗ್ 11 ಸುನಿಲ್ ನಾರಾಯಣ್ ಮತ್ತು ಫಿನ್ ಆಲೆನ್, ರಘುವಂಶಿ, ಅಜಿಂಕ್ಯ ರಹಾನೆ, ಕ್ಯಾಮ್ರಾನ್ ಗ್ರೀನ್, ರಿಂಕು ಸಿಂಗ್ ಮತ್ತು ರಮನ್ದೀಪ್ ಸಿಂಗ್, ರೋಮನ್ ಪವಲ್, ಆಕಾಶ್ ದೀಪ್ ಹಾಗೂ ವರುಣ್ ಚಕ್ರವರ್ತಿ ಮತ್ತು ವೈಭವ್ ವರಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಉಮ್ರಾನ್ ಮಲ್ಲಿಕ್ ಅವ್ರನ್ನೂ ತಗೊಳ್ಳಿ ನೀವು. ಇಲ್ಲ ಸ್ಪಿನ್ನಿಂಗ್ ಅಸಿಸ್ಟೆನ್ಸಿ ಇದೆ ಅಂತ ಹೇಳಿದ್ರೆ ನೀವು ಅನುಕೂಲ್ ರಾಯರ್ ಬೇಕಾದ್ರೂ ಆಡಿಸ್ಬೋದು. ಇಬ್ಬರು ಕೂಡ ಜೆನ್ಯೂನ್ ವಿಕೆಟ್ ಟೇಕರ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಉಮ್ರಾನ್ ಮಲ್ಲಿಕ್ ಮತ್ತು ಸುನಿಲ್ ನಾರಾಯಣ್ ಅವರು ಲಾಸ್ಟು 18 ಇಯರ್ಸಿಂದನೂ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಿದ್ದಾರೆ. ಲಾಸ್ಟ್ 18 ಸೀಸನ್ ಅವ್ರು ಆಡಿಲ್ಲ ಅನಿಸುತ್ತೆ, ಒಂದು 10 ಸೀಸನಿಂದ ಆಡ್ತಿದ್ದಾರೆ ಅನಿಸುತ್ತೆ ಅವರು. ಒಟ್ಟಿನಲ್ಲಿ ಈ KKR ಆಡ್ದಾಗಿಂದನೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಬಂದಿದ್ದಾರೆ. KKR ಟೀಮ್ ಅವ್ರನ್ನ ತಗೊಂಡಾಗಿಂದ ಒಂದು ಸತಿನೂ ಕೂಡ ರಿಲೀಸೇ ಮಾಡಿಲ್ಲ ಅಂತ ಹೇಳ್ಬೋದು. ಎಲ್ಲ ಸೀಸನ್ ರಿಟೈನ್ ಮಾಡ್ತಾನೆ ಬರ್ತಾ ಇದ್ದಾರೆ ಫಾರಿನ್ ಪ್ಲೇಯರ್ಗಳಲ್ಲಿ. KKR ಅವ್ರಿಗೆ ಸುನಿಲ್ ನಾರಾಯಣ್ ಅವ್ರ ಪಾತ್ರ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವರುಣ್ ಚಕ್ರವರ್ತಿ ಇವರು ಎಕ್ಸ್ಪೆಕ್ಟರ್ ಆಗ್ತಾರೆ ಅಂತ ಹೇಳ್ಬೋದು KKR ಟೀಮ್ಗೆ. ಯಾಕಂತೇಳಿದ್ರೆ T20 ನಂಬರ್ 1 ಬೌಲರು, ಗೂಗ್ಲಿ ಸಖತ್ತಾಗಿ ಆಗ್ತಾರೆ ವರುಣ್ ಚಕ್ರವರ್ತಿ ಅವರು, ನೀವು ನೋಡಿರ್ಬೋದು. ಮತ್ತು ಈ ಟೀಮ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.